ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚಾರವನ್ನ ಬದಲು ಮಾಡಲಾಗಿದೆ. ನೋಟ್ ಮಾಡ್ಕೊಳ್ಳಿ, ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ರೆಸಿಡೆನ್ಸಿ ರಸ್ತೆ ಜಂಕ್ಷನ್ ವರೆಗೂ ಕೂಡ ಬ್ರೇಕ್ ಇರುತ್ತೆ. ಎಂಜಿ ರಸ್ತೆಗೆ ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ಮೇ ಹಾಲ್ ಬಳಿಯ ರೆಸಿಡೆನ್ಸಿ ರಸ್ತೆ ಜಂಕ್ಷನ್ ವರೆಗೆ, ಬ್ರಿಗೇಡ್ ರಸ್ತೆಯಲ್ಲಿ ಕಾವೇರಿ ಎಂಪೋರಿಯಂ ಜಂಕ್ಷನ್ನಿಂದ ಅಪೇರಾ ಜಂಕ್ಷನ್ ವರೆಗೆ, ಹಾಗೆ ಚರ್ಚ್ ಸ್ಟ್ರೀಟ್ ರೋಡ್ನಲ್ಲಿ ಬ್ರಿಗೇಡ್ ರಸ್ತೆ ಜಂಕ್ಷನ್ನಿಂದ ಮ್ಯೂಸಿಯಂ ರಸ್ತೆ ಜಂಕ್ಷನ್ ವರೆಗೆ, ಅದರ ಜೊತೆಗೆ ರೆಸಿಡೆನ್ಸಿ ರಸ್ತೆ ಆಶೀರ್ವಾದಂ ಜಂಕ್ಷನ್ನಿಂದ ಮೇಯೋ ಹಾಲ್ ಜಂಕ್ಷನ್ ವರೆಗೂ ಕೂಡ ಸಂಚಾರಕ್ಕೆ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಬ್ರೇಕ್ ಇರುತ್ತೆ. ಮ್ಯೂಸಿಯಂ ರೋಡ್ನಲ್ಲಿ ಎಂಜಿ ರೋಡ್ ರಸ್ತೆ ಜಂಕ್ಷನ್ನಿಂದ ಹಳೆ ಮಡ್ರಾಸ ಬ್ಯಾಂಕ್ ರಸ್ತೆ ಅಂದರೆ SBI ಬರ್ತಾ ಇದೆಯಲ್ಲ ಅಲ್ಲಿವರೆಗೂ, ಹಾಗೆ ರೆಸಿಡೆನ್ಸಿ ಕ್ರಾಸ್ ರಸ್ತೆಯಲ್ಲಿ ರೆಸಿಡೆನ್ಸಿ ರಸ್ತೆ ಜಂಕ್ಷನ್ನಿಂದ ಎಂಜಿ ರೋಡ್ ಜಂಕ್ಷನ್ವರೆಗೂ ಅಂತಂದ್ರೆ ಈ ಶಂಕರನಾಗ್ ಚಿತ್ರಮಂದಿರದವರೆಗೂ ಕೂಡ ವಾಹನ ಸಂಚಾರಕ್ಕೆ ರಾತ್ರಿ ನಿಷೇಧ ಮಾಡಲಾಗಿದೆ. ವಾಹನ ಸಂಚಾರಕ್ಕಷ್ಟೇ ಅಲ್ಲ, ಪಾರ್ಕಿಂಗ್ ಪರ್ಯಾಯ ಸ್ಥಳಗಳ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು. ಅದನ್ನು ಕೂಡ ಗಮನಿಸಿ ಜನ ಓಡಾಡಬೇಕಾಗತ್ತೆ. ರಾತ್ರಿ 10 ಗಂಟೆ ನಂತರ 50 ಫ್ಲೈಓವರ್ಗಳು ಬಂದ್, ಹಾಗೆ ಎಂಜಿ ರೋಡ್ ಚರ್ಚ್ ಸ್ಟ್ರೀಟ್ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ನಿಷೇಧ, ಪಾರ್ಕಿಂಗ್ಗೂ ಕೂಡ ನಿಷೇಧ ಇದೆ. ಪಾರ್ಕಿಂಗ್ಗೆ ಪರ್ಯಾಯ ಸ್ಥಳಗಳ ನಿಯೋಜನೆಯಾಗಿದೆ. ಇದೆಲ್ಲವನ್ನ ಗಮನಿಸಿ ಈ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಜನ ಭಾಗಿಯಾಗಬಹುದಾಗಿದೆ. ಈಗಾಗಲೇ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಂಚಾರಿ ಪೊಲೀಸರು ನೀಡಿದ್ದಾರೆ. ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಈ ಎಲ್ಲ ಭಾಗದಲ್ಲಿ ಸಂಚಾರಕ್ಕೆ ಬ್ರೇಕ್. ಯಾಕಂದ್ರೆ ಇವೆಲ್ಲವೂ ಹಾಟ್ಸ್ಪಾಟ್ಗಳು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅವರ ಸೆಲೆಬ್ರೇಷನ್ಗೆ ಧಕ್ಕೆ ಆಗಬಾರ್ದು, ಭದ್ರತೆಗೆ ಸಮಸ್ಯೆಗಳಾಗಬಾರ್ದು ಅನ್ನುವಂತಹ ಕಾರಣದಿಂದಾಗಿ ಟ್ರಾಫಿಕ್ನ ಕಿರಿಕಿರಿಯನ್ನು ತಪ್ಪಿಸೋದಕ್ಕಾಗಿ ಈ ಸುತ್ತಮುತ್ತಲಿನ ಜಾಗಗಳಲ್ಲಿ ವಾಹನ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಇನ್ನು ಪ್ರವಾಸಿಗರಿಗೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಹೊತ್ತಲ್ಲಿ ಕೆಲ ಶಾಕ್ ಇದೆ. ಅಂದರೆ ಪ್ರಮುಖ ಪ್ರವಾಸಿ ತಾಣಗಳೇನಿವೆ ರಾಜ್ಯದಲ್ಲಿರುವಂಥದ್ದು, ಅಲ್ಲಿಗೆ ನಿರ್ಬಂಧ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೆಲವು ಪ್ರವಾಸಿ ತಾಣಕ್ಕೆ ಎಂಟ್ರಿ ಇರಲ್ಲ. ರಾಮದೇವರ ಬೆಟ್ಟ, ಮೇಕೆದಾಟು, ಚುಂಚಿ ಫಾಲ್ಸ್ಗೆಲ್ಲ ನಿಷೇಧ ಇದೆ. ನಂದಿ ಹಿಲ್ಸ್ ನಿಷೇಧ ಇದೆ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಬ್ರೇಕ್. ಇವತ್ತು ಸಂಜೆ 7 ಗಂಟೆ ನಂತರ ಚಾಮುಂಡಿ ಬೆಟ್ಟಕ್ಕೂ ಕೂಡ ಪ್ರವೇಶ ಇಲ್ಲ, ನಿಷೇಧ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿನ ಕೆಲವು ಪ್ರವಾಸಿ ತಾಣಗಳಿಗೂ ಕೂಡ ನಿರ್ಬಂಧ ಹೇರಿದ್ದಾರೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಭೇಟಿಗೆ ಅವಕಾಶ ಇರೋದಿಲ್ಲ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಪ್ರವಾಸಿ ತಾಣಗಳಲ್ಲಿ ಹದ್ದಿನ ಕಣ್ಣಿಡಲಾಗ್ತಾ ಇದೆ. ದೇವರಾಯನದುರ್ಗ, ನಾಮಚಿಲುಮೆ ಬೆಟ್ಟಕ್ಕೂ ಕೂಡ ಪ್ರವೇಶ ಇರೋದಿಲ್ಲ. ಪ್ರವಾಸಿ ತಾಣಗಳಿಗೆ ಸಂಜೆ ಮೇಲೆ ಹೋಗೋದಕ್ಕೆ ಅವಕಾಶ ಇಲ್ಲ. ಸುರಕ್ಷತೆಯ ದೃಷ್ಟಿಯಿಂದಲೇ ಈ ಎಲ್ಲ ಬ್ರೇಕ್ ಹಾಕಲಾಗಿರೋದು. ಪ್ರಮುಖ ಪ್ರವಾಸಿ ತಾಣಗಳಿಗೆ ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಅವಕಾಶ ಇರೋದಿಲ್ಲ. ಚಾಮುಂಡಿ ಬೆಟ್ಟಕ್ಕೂ ಸಂಜೆ 7 ಗಂಟೆ ಬಳಿಕ ಪ್ರವೇಶಕ್ಕೆ ನಿಷೇಧ ಇದೆ. ರಾಮದೇವರ ಬೆಟ್ಟ, ಮೇಕೆದಾಟು, ಚುಂಚಿ ಫಾಲ್ಸ್ಗೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6ರವರೆಗೂ ಕೂಡ ಬ್ರೇಕ್. ಇನ್ನು ಬೆಂಗಳೂರಿನಲ್ಲಿ ಯಾವ ರೀತಿಯಲ್ಲಿ ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಹೊಸ ವರ್ಷಾಚರಣೆಗೆ ಈಗಾಗಲೇ ಸಕಲ ಸಿದ್ಧತೆಗಳಾಗಿರುವಂಥದ್ದು. ಈ ಬಾರಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಜವಾಗಿ ಬೆಂಗಳೂರಿನ ಹಾಟ್ಸ್ಪಾಟ್ಗಳಾದಂತಹ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗೆ ಜನ ಬರ್ತಾರೆ. ಏನ್ ಸಿದ್ಧತೆ, ಅವರ ಭದ್ರತೆಗೆ ಏನೇನು ವ್ಯವಸ್ಥೆ ಆಗಿದೆ? ಪ್ರತಿಮಾ, ನಿನ್ನೆನೂ ಒಂದ್ಸಲ ಕೊನೆ ಹಂತದ ಟ್ರಯಲ್ ಅನ್ನೋ ರೀತಿಯಲ್ಲಿ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಕಳೆದ ರಾತ್ರಿ ಭೇಟಿಯನ್ನು ನೀಡಿದ್ವು. ಮತ್ತೆ ಲೈಟಿಂಗ್ ಅಂದರೆ ಡಾರ್ಕ್ ಟೈಮಲ್ಲಿ, ಅಂದರೆ ಕತ್ತಲಾದ ನಂತರದಲ್ಲಿ ಇವರು ಮಾಡಿರುವಂಥ ವ್ಯವಸ್ಥೆಗಳು, CCTV ಕ್ಯಾಮ್ರಾಗಳಾಗಿರ್ಬೋದು, ಮತ್ತು ಇವ್ರು ಹಾಕಿರುವಂಥ ಫೋಕಸ್ ಲೈಟ್ಗಳಾಗಿರ್ಬೋದು, ಇವೆಲ್ಲ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ನಮ್ಮ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಸಹಾಯ ಆಗುತ್ತೆ, ನಾವು ಯಾವ ರೀತಿ ಕೆಲಸ ಮಾಡ್ಬೋದು, ಮತ್ತು ಏನಾರ ಕೊನೆ ಕ್ಷಣದ ಮಾರ್ಪಾಡುಗಳಿದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡ್ಲಿಕ್ಕೋಸ್ಕರ, ಪರಿಶೀಲನೆ ಮಾಡಲಿಕ್ಕೋಸ್ಕರ ನಿನ್ನೆ ಸಂಜೆ ಕೊನೆಯದಾಗಿ ಒಂದು ಪರಿಶೀಲನೆ ಮಾಡಿದ್ರು. ಈಗ ಸದ್ಯಕ್ಕೆ ಏನಂತ ಅಂದರೆ ಬ್ರಿಗೇಡ್ ರೋಡಿನ ಒಪರಾ ಜಂಕ್ಷನ್ನಲ್ಲಿ ಇದ್ದೀವಿ ನಾವೀಗ. ಈ ಜಂಕ್ಷನ್ನಲ್ಲಿ ಇವತ್ತು ರಾತ್ರಿ ಸುಮಾರು 11-12 ಗಂಟೆ ಸಮಯದಲ್ಲಿ ಅಷ್ಟರಲ್ಲಿ 12 ಗಂಟೆ ಆಗೋಷ್ಟರೊಳಗೆ ಸುಮಾರು ಒಂದು 2 ರಿಂದ 4 ಲಕ್ಷ ಜನ ಫ್ಲೋಟಿಂಗ್ ಆಗ್ತಾರೆ, ಅಂದರೆ ಬಂದು ಹೋಗುವಂಥದ್ದಾಗುತ್ತೆ. ಮತ್ತು ಈ ಸ್ಥಳದಲ್ಲೇ 12 ಗಂಟೆ ಸುಮಾರಿಗೆ ಸುಮಾರು ಒಂದು 50 ರಿಂದ 70 ಸಾವಿರ ಜನ ಇರಬಹುದು ಅನ್ನೋದು ಒಂದು ಪೊಲೀಸರ ಲೆಕ್ಕಾಚಾರ ಆಗಿದೆ. ಮತ್ತು ಯಾಕಂತಂದರೆ ಫ್ಲೋಟ್ ಆಗ್ತಿರ್ತಾರೆ ಬಂದವರು ಯಾರು ಸಹಿತ. ಈಗ ಏನು ಬ್ರಿಗೇಡ್ ರೋಡನ್ನು ನಾವು ನೋಡ್ತಿದ್ದೀವಿ, ಮೇಲೆಯಿಂದ ಏನು ಬ್ರಿಗೇಡ್ ರೋಡ್, MG ರೋಡಿಂದ ಬಲಕ್ಕೆ ತಿರುಗಿದಾಗ ಬ್ರಿಗೇಡ್ ರೋಡ್ ಏನು ಬರುತ್ತೆ, ಈ ಬ್ರಿಗೇಡ್ ರೋಡ್ನಲ್ಲಿ ಲೆಫ್ಟ್ ಸೈಡ್, ರೈಟ್ ಸೈಡ್ ಮತ್ತು ಮಧ್ಯದಲ್ಲಿ 3 ಕಡೆ ಡಿವೈಡನ್ನು ಮಾಡಲಾಗಿದೆ. ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಒಂದು ಸೈಡಲ್ಲಿ ಬರೀ ಹೆಣ್ಮಕ್ಳು ಬಂದರೆ ಹೆಣ್ಮಕ್ಳನ್ನ ಬಿಡ್ತಾರೆ, ಮತ್ತು ಇನ್ನೊಂದು ಸೈಡಲ್ಲಿ ಹೆಣ್ಣು ಮತ್ತು ಗಂಡು ಅಂದರೆ ಕಪಲ್ಸ್ ಒಟ್ಟಿಗೆ ಬಂದರೆ ಅವ್ರನ್ನ ಒಂದು ಸೈಡ್ ಬಿಡ್ತಾರೆ. ಮತ್ತು ಯಾರು ಕೇವಲ ಹುಡುಗರುಗಳು ಬರ್ತಾರೆ, ಯುವಕರು ಬರ್ತಾರೆ, ಅವ್ರನ್ನ ಸ್ಟ್ರೈಟ್ ರೋಡಲ್ಲಿ ಬಿಡುವಂಥದ್ದು ಪೊಲೀಸರು ಇದುವರೆಗೆ
ಮಾಡ್ಕೊಂಡಿರುವಂಥ ಪ್ಲಾನು. ಮತ್ತು ಇನ್ನೊಂದು ವಿಚಾರ ಅಂತಂದರೆ ಈ ಬ್ಯಾರಿಗೇಟಿಂದ ಆಚೆಗೆ ಈಚೆಗೆ ಯಾರು ಕೂಡ ಜಿಗಿದು ಓಡಾಡುವಂತೆ ಅವಕಾಶಗಳು ಇರೋದಿಲ್ಲ. ಬ್ಯಾರಿಗೇಟ್ ಒಳಗಡೆ ಏನು ಹೋಗಬೇಕು, ಬ್ಯಾರಿಗೇಟಿಂದ ಆಚೆ ಏನು ಹೋಗಬೇಕು, ಅವ್ರಿಗೆ ತೋರಿಸಿದ ಕಡೆನೇ ಹೋಗಬೇಕು. ಮತ್ತು ಈ ರೀತಿಯಾಗಿ QR ಕೋಡ್ಗಳನ್ನು ಇಡೀ ಬ್ರಿಗೇಡ್ ರೋಡ್ನಲ್ಲಿ ಆದ್ಯಂತ ಸಾಕಷ್ಟು ಕಡೆ ಪೊಲೀಸರು ಅಂಟಿಸಿದ್ದಾರೆ. ಈ QR ಕೋಡ್ಗಳಲ್ಲಿ ಸ್ಕ್ಯಾನ್ ಮಾಡಿದರೆ ಜನರಿಗೆ ಏನಾದರೂ ಗೊಂದಲ ಆದ್ರೆ, ಸಮಸ್ಯೆ ಆದರೆ ಪೊಲೀಸರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ಸ್ಗಳು ಏನು ಮತ್ತು ಯಾರನ್ನ ಸಂಪರ್ಕ ಮಾಡಬೇಕು, ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಪೊಲೀಸರು ಭದ್ರತೆಯನ್ನು ಹಾಕಿದ್ದಾರೆ, ಸೇಫ್ಟಿ ಐಲ್ಯಾಂಡ್ಸ್ಗಳೆಲ್ಲಿದ್ದಾವೆ, ವುಮೆನ್ ಸೇಫ್ಟಿ ಐಲ್ಯಾಂಡ್ಸ್ಗಳೆಲ್ಲಿದ್ದಾವೆ ಮತ್ತು ಮೆಡಿಕಲ್ ಹೆಲ್ಪ್ ಎಲ್ಲಿ ಸಿಗುತ್ತೆ, ಪ್ರತಿಯೊಂದು ಆ ಒಂದು ಇದರಲ್ಲಿ ಇರುತ್ತೆ. ಮತ್ತು ಈ ಒಪರಾ ಜಂಕ್ಷನಲ್ಲೇ ಒಂದು ದೊಡ್ಡದಾಗಿ ಕೆನೋಪಿಯನ್ನು ಹಾಕಿ ಮತ್ತು ಒಂದು ರೀತಿಯಲ್ಲಿ ಟೆಂಟ್ ರೀತಿಯಲ್ಲಿ ಹಾಕಿ ಒಂದು ಆರೋಗ್ಯ ತಪಾಸಣಾ ಕೇಂದ್ರ, ಅಂದರೆ ಯಾರಿಗಾದ್ರೂ ಎಮರ್ಜೆನ್ಸಿ ಹೆಲ್ತ್ ಕೇರ್ ಬೇಕು ಅಂತ ಅಂದರೆ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ BBMP ವತಿಯಿಂದ ವೈದ್ಯರು ಇರ್ತಾರೆ. ಮತ್ತು ಇನ್ನೊಂದು ಭಾಗದಲ್ಲಿ ವುಮೆನ್ ಸೇಫ್ಟಿ ಐಲ್ಯಾಂಡನ್ನು ಕೂಡ ಮಾಡ್ಕೊಂಡಿದ್ದಾರೆ, ವುಮೆನ್ ಸೇಫ್ಟಿ ಹೆಲ್ಪ್ ಡೆಸ್ಕನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ಮಹಿಳೆಯರಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳಾದರೆ ಅದರೊಳಗಡೆ ಹೋಗ್ಬೋದು. ಮತ್ತು ಅಲ್ಲಿ ಪೊಲೀಸರು ಇರ್ತಾರೆ. ಅದಲ್ಲದೆ ರಸ್ತೆಯಲ್ಲೂ ಸಾಕಷ್ಟು ಜನ, ಸಾವಿರಾರು ಜನ ಪೊಲೀಸರು ಇರ್ತಾರೆ. ಮತ್ತು ಇದಿಷ್ಟು ಮಾತ್ರ ಅಲ್ಲದೆ ಪ್ರಮುಖವಾಗಿ ಇಲ್ಲಿ ಒಂದೇ ಒಂದಿತ್ತು, ಏನಂತ ಅಂದರೆ ಬ್ರಿಗೇಡ್ ರೋಡ್ನಲ್ಲಿ ಒಂದು ಕಡೆ LED ಲೈಟನ್ನು ಹಾಕಿ ಹ್ಯಾಪಿ ನ್ಯೂ ಇಯರ್ ಅನ್ನೋದನ್ನ 12 ಗಂಟೆ ಆದಂಥ ಸಂದರ್ಭದಲ್ಲಿ ತೋರಿಸ್ತಿದ್ರು. ಅದಕ್ಕೂ ಸಹಿತ ಮಾಡಬಾರ್ದು ಅಂತೇಳಿ ಈಗ ನೋಟಿಸನ್ನು ಪೊಲೀಸರು ನೀಡಿದ್ದಾರೆ. ಯಾಕಂದರೆ ಆ ಲೈಟಿಂಗ್ಗೋಸ್ಕರ ಜನ ಒಂದು ಎಕ್ಸೈಟ್ಮೆಂಟಲ್ಲಿ ಕಾಯ್ತಾರೆ ಮತ್ತು ಅವಾಗ ತಳ್ಳಾಟ, ನೂಕಾಟ, ಕಿರ್ಚಾಟ ಆಗುವಂಥದ್ದು ಎಲ್ಲದೂ ಕೂಡ ಸಾಧ್ಯತೆಗಳಿರುತ್ತೆ ಅಂತ. ಹೀಗಾಗಿ ಯಾರಿಗೂ ಆ ಒಂದು ಲೈಟನ್ನು ಸಹಿತ ಆನ್ ಮಾಡಬಾರ್ದು ಅನ್ನೋದು ಹೇಳಿದ್ದಾರೆ. ಮತ್ತು ಜನರು ಏನಿದ್ದಾರೆ ಬಂದಂಥವ್ರು ಖುಷಿಯಾಗಿ ಅವರು ರಸ್ತೆ ಮೂಲಕ ನಡ್ಕೊಂಡು ಹೋಗುವಂಥದ್ದು ಅಷ್ಟೇ ಆಗುತ್ತೆ. ಮತ್ತು ಯಾವುದೇ ರೀತಿಯಾದ ಸೆಲೆಬ್ರೇಷನ್ ಮಾಡಲಿಕ್ಕೆ ರಸ್ತೆ ಮೇಲೆ ಅವಕಾಶವನ್ನು ಕೊಡೋದಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ಪ್ರಜ್ವಲ್.